ಸೊ ನಾನು ಪಿ ಯು ಸಿನ ಮೈಸೂರಲ್ಲಿರೋ ಮಹಾಜನ ಕಾಲೇಜಲ್ಲಿ ಮಾಡಿದೆ. ಟ್ಯೂಷನ್ಸಿಗೆ ಅಂತ ಕೆಮಿಸ್ಟ್ರಿಗೆ ಬಸವಣ್ಣ, ಫಿಸಿಕ್ಸಿಗೆ ಪುರಂದರ ವಿಠಲ, ಕೆಮಿಸ್ಟ್ರಿಗೆ ರೇಣುಕಾ ಮ್ಯಾಮ್ ಹತ್ರ ಹೋಗ್ತಾಯಿದ್ದೆ. ಸೊ ನಮಗೆ ಟ್ಯೂಷನ್ ಅಥವಾ ಕಾಲೇಜ್ ಇಲ್ಲ ಅಂದರೆ ಈ ಬೀದಿಗೆ ಬರ್ತಾಯಿದ್ವಿ. ಇದು ಚಲನಚಿತ್ರ ರಸಿಕರ ಬೀದಿ ಅಂತೇಳಿ. ಇಲ್ಲಿ ವುಡ್ಲ್ಯಾಂಡ್ಸ್ ಇದೆ, ಲೀಡೋ ಇದೆ, ಸಂಗಮ್ ಇದೆ, ಮುಂದೆ ರಂಜಿತ್ ಅಂತ ಇತ್ತು, ಅದನ್ನ ಮೋಸ್ಟ್ಲಿ ಹೊಡೆದು ಈಗ ಐನಾಕ್ಸ್ ಮಾಡಿದ್ದಾರೆ. ಸೊ ನಾವಿಲ್ಲಿ ಏನು ಅಂದರೆ ಮೂವಿ ಬಿಟ್ಟಾಗ ಹೊರಗಡೆ ಬರೋ ಪ್ರೇಕ್ಷಕರನ್ನ ಕೇಳೋದು, ಆಮೇಲೆ ಅವ್ರು ರಿವ್ಯೂ ತೊಗೊಂಡು ನಾವು ಬ್ಲ್ಯಾಕಲ್ಲಿ ಅವಾಗ ನೋಡ್ತಾಯಿದ್ವಿ. ಭಾಳ ವರ್ಷ ನಂತರ ನಾನು ಇಲ್ಲಿ ವುಡ್ಲ್ಯಾಂಡ್ಸಿಗೆ ಬಂದಿದ್ದೀನಿ. ಸೊ ನೋಡೋಣ, UI ಮೂವಿ ನೋಡೋಣ, ಆಮೇಲೆ ರಿವ್ಯೂ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಹೌಸ್ಫುಲ್ ಇದೆ. ಏನೇ ಅಂದರೂ ಸಿಂಗಲ್ ಸ್ಕ್ರೀನಲ್ಲಿ ನೋಡೋ ಮಜಾನೇ ಬೇರೆ. 2016ರಲ್ಲಿ ನಾನು ಕನ್ನಡ ಸಿನಿಮಾ ಮಾಡಿದ್ದೆ. ಅದರದ್ದು DIE DTS ಸೆನ್ಸರು ಮತ್ತು ಚೆನ್ನೈಗೆ ಹೋಗ್ಬಿಟ್ಟು ಸ್ಕ್ರ್ಯಾಬಲ್ಲೆಲ್ಲ ಅಪ್ಲೋಡ್ ಮಾಡೋದು. ಸೊ ಎಲ್ಲ ಪ್ರೊಸೆಸ್ ಎಲ್ಲ ರೆಡಿ ಮಾಡಿಕೊಂಡು ನಾನೊಬ್ಬರು ಅಂದರೆ ಸ್ಟ್ರಗ್ಲಿಂಗ್ ಇರೋ ಒಬ್ಬರನ್ನ ಮೀಟ್ ಮಾಡಿದ್ದೆ. ಸೊ ಅವರು ನಾನು ವಿಜಯನಗರದಲ್ಲಿ ಒಂದು ಬೈಟ್ ಟೀ ತೊಗೊಂಡು ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಸಿನಿಮಾನ ಸಿನಿಮಾ ಇಂಡಸ್ಟ್ರಿಲಿ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತ. ಫುಲ್ ಇನ್ನೂ ಹೊಸಬ್ರೆಲ್ಲ ಫುಲ್ ಜೋಶ್ ಇರುತ್ತೆ ಅವಾಗ. ಸೊ ಇವಾಗ ಬಿಡಿ, ಇವಾಗ ಬೇರೆ ಇದು. ಸೊ ಅವಾಗ ಒಂದು ನನಗೆ ಮಾತು ಮನಸ್ಸಲ್ಲಿ ತುಂಬ ಉಳಿದ್ಬಿಡ್ತು. ಹಂಗೆ ಡಿಸ್ಕಷನ್ ಮಾಡ್ತಿರುವಾಗ, ಬನ್ನಿರಿ ಉಪೇಂದ್ರನ ತಲೆನೇ ಖಾಲಿ ಇದೆ ಇವಾಗ ಅಂತ ಅವರೊಂದು ಮಾತು ಹೇಳಿದರು. ಸೊ ನನಗದು ತುಂಬ ಈಗಲೂ ಅಂದರೆ ಅದು ಮನಸ್ಸಲ್ಲೇ ಉಳ್ಕೊಂಡಿತ್ತು. ಸೊ ನನಗೆ ನಮ್ಮ ಹೀರೋ ಹೇಳಿದ್ದು ಬನ್ನಿರಿ ಉಪೇಂದ್ರನ ತಲೆನೇ ಖಾಲಿ ಇದೆ ಅನ್ನೋದು, ನಾನು ಬೈಕ್ ಓಡಿಸ್ಕೊಂಡು ಬರ್ತಾ ನಾನು ಹೆಬ್ಬಾಳಿಗೆ ಬರ್ತಾ ಇರುವಾಗ ಫುಲ್ ಅದೇ ಹೌದಲ್ಲ, ಉಪೇಂದ್ರ ಸರ್ಗೆ ಅವರು ಹೂ ಅಂದರೆ ಸಾಕು, ಮನೆ ತುಂಬ ಪ್ರೊಡ್ಯೂಸರ್ಸ್ ಇರ್ತಾರೆ ಮೂವಿ ಮಾಡೋದಕ್ಕೆ, ಅವ್ರು ಯಾಕೆ ಮೂವಿಗಳೇ ಮಾಡ್ತಾಯಿಲ್ಲ, ಅಂದರೆ ಎಂತೆಂಥ ಒಳ್ಳೊಳ್ಳೆ ಹಿಟ್ ಮೂವಿಗಳು ಕೊಟ್ಟಿದ್ದಾರೆ, ಅಟ್ಲೀಸ್ಟ್ 2 ವರ್ಷಕ್ಕೆ ಯಾಕೆ ಅಂದರೆ 2 ವರ್ಷ 3 ವರ್ಷಕ್ಕಾದ್ರು ಒಂದೊಂದು ಮೂವಿ ಮಾಡ್ಬೋದಲ್ಲ ಅಂತ. ಬಟ್ ನಾವು ಹೇಳಿದಷ್ಟು ಸುಲಭ ಅಲ್ಲ. ಅವರೇ ಒಂದು ಇಂಟರ್ವ್ಯೂಲಿ ಹೇಳ್ದಂಗೆ ಹೀರೋ ಆಗಿ ಅವ್ರು ದುಡ್ಡು ನೋಡಿದ್ದು ಆ್ಯಕ್ಚುಲಿ ನಾನು ಒಂದು ಮೂವಿ ಅಂದರೆ ಅಗೇನ್ ಮೈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಡೈರೆಕ್ಟ್ರ್ ಒಂಥರ ನಾಯಿಪಾಡು ಜೀವನ, ಅಂದರೆ ಎಸ್ಟಾಬ್ಲಿಷ್ ಆಗಿಲ್ಲ ಅಂದರೆ ಅದೊಂಥರ ನಾಯಿಪಾಡು ಜೀವನನೇ. ಬಟ್ ಅವರು ಹೀರೋ ಆಗಿ ಅವರು ದುಡ್ಡು ನೋಡಿದ್ದು. ಸೊ ಅವ್ರದ್ದೇ ಆದ ಕಮಿಟ್ಮೆಂಟ್ಸು, ಅವ್ರದ್ದೇ ಆದ X and Y ರೀಸನ್ಸ್ ಇರುತ್ತೆ. ಸೊ ದಟ್ಸ್ ಆಲ್ ಫೈನ್. ಬಟ್ UI ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಮೂವಿ. ಅಂದರೆ ಒಂದು ಪೊಲಿಟಿಕಲ್ ಸಬ್ಜೆಕ್ಟಲ್ಲಿ ಒಬ್ಬರು ಡೈರೆಕ್ಟ್ರು ಮೂವಿ ಮಾಡೋಕ್ಕೆ ಸಾಧ್ಯ ಇರೋದು ಒನ್ ಆ್ಯಂಡ್ ಓನ್ಲಿ ಉಪೇಂದ್ರ ಸರ್ ಮಾತ್ರ. ನನಗೆ ಉಪೇಂದ್ರ ಸರ್ ತುಂಬ ಏನಕ್ಕೆ ಇಷ್ಟ ಆಗ್ತಾರೆ ಅಂದರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಬಂದೆ ಪುಟ ಓದೆ ಪುಟ ಅಂತ ತುಂಬ ಜನ ಹೀರೋಗಳು ಬರ್ತಾರೆ, ಡೈರೆಕ್ಟರ್ಸ್ಗಳು ಬರ್ತಾರೆ, ಹಿಟ್ ಕೊಡ್ತಾರೆ, ದುಡ್ಡು ಮಾಡ್ತಾರೆ, ಹೋಗ್ತಾರೆ. ಬಟ್ ಉಪೇಂದ್ರ ಸರ್ ಏನಕ್ಕೆ ವೈ ಸೋ ಸ್ಪೆಷಲ್ ಅಂದರೆ, ಅವರು ಅಂದರೆ ಪ್ರತಿಯೊಂದು ಮೂವಿಯಲ್ಲೂ ಅವ್ರ ಸಮಾಜಕ್ಕೆ ಏನಾದ್ರು ಒಂದು ಮೆಸೇಜು, ಪೊಲಿಟಿಕಲ್ ಮೆಸೇಜು, ಆಮೇಲೆ ಇದು ಕನ್ಸರ್ನ್ ಟುವರ್ಡ್ಸ್ ಪೀಪಲ್ಲು, ಕನ್ಸರ್ನ್ ಟುವರ್ಡ್ಸ್ ಸೊಸೈಟಿ. ನೀವು ಅದನ್ನೆಲ್ಲನೂ ಅಂದರೆ ಸಿನಿಮಾದಲ್ಲಿ ಅಬ್ಸರ್ವ್ ಮಾಡ್ಕೊತಾನೆ ಬಂದಿರ್ಬೋದು. ಈ ಸಿನಿಮಾದಲ್ಲೂ ಅದನ್ನು ತುಂಬ ಅಂದರೆ ಒಂದು ಸ್ಟೋರಿ ವೈಸು ಅದನ್ನು ಗ್ರಿಪ್ಪಿಂಗಾಗಿ ಎಲ್ಲೂ ಬೋರ್ ಆಗಿಲ್ದಂಗೆ ಅದನ್ನು ತುಂಬ ಅಂದರೆ ಚಪ್ಪಲಿನ ರೇಷ್ಮೆ ಇದರಲ್ಲಿ ಸುತ್ತು ಹೊಡೆದ್ಬಿಟ್ಟು ಅಂದರೆ ಸೊ ಅದು ಆಡಿಯನ್ಸಿಗೆ ಅದೇ ಥರ ಫೀಲ್ ಆಗ್ತಾ ಹೋಗುತ್ತೆ. ಅಂದರೆ ಆಡಿಯನ್ಸ್ ಅಂತೂ ಸಖತ್ ಎಂಜಾಯ್ ಮಾಡ್ತಾರೆ. ಅದು ಪಕ್ಕಾ ಉಪೇಂದ್ರ ಡೈರೆಕ್ಷನ್ ಸಿನಿಮಾ. ನಮ್ಮ ಕನ್ನಡ ಆಡಿಯನ್ಸು ತುಂಬ ಬುದ್ಧಿವಂತರು ಬಿಡಿ. ಸೊ ನೀವು ರಿವ್ಯೂಸ್ ಎಲ್ಲ ನೋಡೋಕ್ಕೆ ಹೋಗಬೇಡಿ. ಅಂದರೆ ಈ ಹಿಂದಿ ಅವ್ರದ್ದೆಲ್ಲ ರಿವ್ಯೂಸ್, ಹಿಂದಿ ಅದು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ ನಂಗೆ ಗೊತ್ತಿಲ್ಲ. ಬಟ್ ಅಂದರೆ ನಮಗೆ ಗೊತ್ತಿದಲ್ಲ ಡೈರೆಕ್ಟರ್ ಆಗಿ ಉಪೇಂದ್ರ ಹೌ ಸ್ಟ್ರಾಂಗ್ ಈಸ್ ಅಂತ. ಡೈರೆಕ್ಟರ್ ಉಪೇಂದ್ರನೇ ಬೇರೆ. ಆ್ಯಕ್ಚುಲಿ ನೀವು ಕಬ್ಜಾ ಮೂವಿ ನೋಡಿ, ಈ ಮೂವಿ ನೋಡಿದ್ರೆ ನಿಮಗೆ ಉಪೇಂದ್ರ ಸರ್ ಅದು ಅವರೇ ಬೇರೆ ಇವರೇ ಬೇರೆ ಥರ ಫೀಲ್ ಆಗುತ್ತೆ. ನನಗೆ ಪರ್ಸ್ನಲಿ ಆ ಥರ ಫೀಲ್ ಆಯಿತು. ಆಮೇಲೆ ಈ ಸಿನಿಮಾದಲ್ಲಿ ಎಲ್ಲದೂ ಇದೆ, ಇಂಥದ್ದಿಲ್ಲ ಅನ್ನಂಗಿಲ್ಲ. ಇದೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಅದು ಏನೇ ಗಾಸಿಪ್ಸ್ಗಳು, ಆಮೇಲೆ ಅಂದರೆ ಹೆಂಗೆ ಒಂದು ಅಂದರೆ ಹೌ ವಿ ಆರ್ ಪೊಲ್ಯೂಟಿಂಗ್ ಅರ್ತ್, ಮಾಫಿಯಾಗಳು, ಆಮೇಲೆ ಈ ಬಿಲ್ಡರ್ಸು, ಅಂದರೆ ಇಂಥದ್ದಿಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಇದೆ. ಅದನ್ನು ಅಂದರೆ ತುಂಬ ಎಂಟರ್ಟೈನಿಂಗ್ ಆಗಿ, ತುಂಬ ಎಂಗೇಜಿಂಗ್ ಆಗಿ, ಆಮೇಲೆ ತುಂಬ ರಿಚ್ ಆಗಿ, ಅಂದರೆ ತುಂಬ ಗ್ರಾಫಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಎಲ್ಲೂ ನಿಮಗೆ ಬೋರ್ ಆಗೋದಿಲ್ಲ, ತುಂಬ ಎಂಟರ್ಟೈನಿಂಗ್ ಆಗಿದೆ. ಆಮೇಲೆ ಇಟ್ಸ್ ಎ ವೆರಿ ಗುಡ್ ಮೆಸೇಜ್ ಮೂವಿ. ಇನ್ನೊಂದು ನಮ್ಮ ಮೂರು ಸೈಡೆಲ್ಲ ಮಾತಾಡ್ತಾರೆ, ಅಂದರೆ ಕಲ್ತಿದ್ದು ಬಿಡೆ ಕಲ್ಮುಂಡೆ, ಅಂದರೆ ಊರು ಬಿಟ್ಟರು ಬಿಡ್ತೀನಿ, ನಂಗೆ ಕಲ್ತಿದ್ದು ಬಿಡಲ್ಲ ನನಗೆ. ಉಪೇಂದ್ರ ಸರ್ ಆಗಲಿ ಏನೇ ಅವ್ರು ಒಳ್ಳೇದು ಏನೇ ಅದು ಪ್ರಜಾಕೀಯ ಥ್ರೂ ಅವ್ರು ಏನೇ ಮಾಡಿದ್ರು ಅದೆಲ್ಲ ಅಂದರೆ ಅದೆಲ್ಲ ಎಲ್ಲರೂ ಜಸ್ಟ್ ಇಗ್ನೋರ್ ಮಾಡಿದ್ರು. ಅಗೇನ್ ಟುವರ್ಡ್ಸ್ ದ ರೆಗ್ಯುಲರ್ ಪಾರ್ಟಿ ಆ ಥರ ಎಲ್ಲ ಜನಗಳು ಇಗ್ನೋರ್ ಮಾಡಿದ್ರು. ಅದನ್ನು ಎಷ್ಟು ಚೆನ್ನಾಗಿ ಕ್ಲೈಮ್ಯಾಕ್ಸಲ್ಲಿ ಅದನ್ನು ಕನ್ವೆ ಮಾಡಿದ್ದಾರೆ ಅಂದರೆ ಅಲ್ಲಿ ಅವ್ರಿಗೆ ಅಂದರೆ ಅವರು ಕ್ರಿಯೇಟಿವ್ ಇದಕ್ಕೆ ಆ್ಯಡ್ಸ್ ಆಫ್ ಆ್ಯಕ್ಚುಲಿ ಒಂಥರ ತಗೊಂಡು ಹೊಡೆದಂಗೆ ಆಯ್ತು ಆ್ಯಕ್ಚುಲಿ. ಬಟ್ ಅಗೇನ್ ಅವರು ಅದನ್ನೇ ಕನ್ವೆ ಮಾಡಿದ್ದಾರೆ. ಜಸ್ಟ್ ಎ ಫನ್, ಜನಗಳಿಗೆ ಒಂಥರ ಮಸ್ತ್ ಮಜಾ ಬೇಕು ಅಂದರೆ 2 ಕ್ಯಾರೆಕ್ಟರ್ ಇಟ್ಕೊಂಡು ಅದನ್ನು ಕನ್ವೆ ಮಾಡಿದ್ದಾರೆ.
ಸೊ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಕನ್ವಿನ್ಸಿಂಗ್ ಇದೆ, ತುಂಬ ಚೆನ್ನಾಗಿದೆ. ಸೊ ನೀವು ಡೆಫಿನೆಟ್ಲಿ ಈ ಮೂವಿ ನೀವು ನೋಡಲೇಬೇಕು. ಇಟ್ಸ್ ಎ ಮಸ್ಟ್ ವಾಚ್ ಮೂವಿ. ಮತ್ತು ನಮ್ಮ ತಲೆಯಲ್ಲೆಲ್ಲ ಉಪೇಂದ್ರ ಸರ್ ಮಾಡ್ತೀನಿ ಅಂದರೆ 1000 ಜನ ಪ್ರೊಡ್ಯೂಸರ್ ಬರ್ತಾರೆ, ಏನಕ್ಕೆ ಅವರು ಮೂವಿ ಮಾಡಲ್ಲ. ಸೊ ನಾನೇನು ಥಿಂಕ್ ಮಾಡ್ತೀನಿ ಅಂದರೆ, ಈಗ ಯು ಐ ಮೂವಿ ಮಾಡಿದಾರಲ್ಲ, ಅದನ್ನು ಅವ್ರು ಅಂದ್ಕೊಂಡಂಗೆ ತೆಗೆಯೋದಕ್ಕೆ ಇಟ್ ಡೆಫಿನೆಟ್ಲಿ ರಿಕ್ವೈರ್ಸ್ ಎ ಗುಡ್ ಬಜೆಟ್. ಅದು 4 ಜನ ಪ್ರೊಡ್ಯೂಸರ್ ಇದ್ದಾರೆ. ಸೊ ಎಲ್ಲ ಒಟ್ಟಿಗೂಡಬೇಕು, ಪ್ರೊಡ್ಯೂಸರ್ಸ್ಗಳು ಥಾಟ್ ಪ್ರೊಸೆಸ್ಸು, ನಮ್ಮ ಉಪೇಂದ್ರ ಸರ್ ಥಾಟ್ ಪ್ರೊಸೆಸ್ ಎಲ್ಲ. ಸೊ ಅದೆಲ್ಲ ಇಟ್ ಟೇಕ್ಸ್ ಟೈಮ್. ಈಗ ನಾವು ಇದು ಮಾಡಿದೆ ಅಂತ ಮತ್ತು ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಅಗೇನ್ ಈ ವಿಲ್ ಡೆಫಿನೆಟ್ಲಿ ಟೇಕ್ ಇಸ್ ಓನ್ ಟೈಮ್. ಬಟ್ ತುಂಬ ಚೆನ್ನಾಗಿ ಒಂದು ಜಾತಿ, ಈ ಪೊಲಿಟಿಕ್ಸು, ಡೆಮೋಕ್ರಸಿ, ನಮ್ಮ ಲೀಡರ್ಸು, ಆಮೇಲೆ ಹಾಳುಗಳು ಅಂದರೆ ನಾವೆಲ್ಲ ಹಾಳುಗಳು ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಅದು ಇಟ್ಸ್ ಲೈಕ್ ಅಂದರೆ ನಮಗೆ ಒಂಥರ ಮೆಸೇಜು. ಬಟ್ ಎಗೇನ್ ಅವರ ಮೂವಿಯಲ್ಲೇ ಅವರೇ ಹೇಳಿದ್ದಾರೆ, ಎಗೇನ್ ಇಷ್ಟು ಹೇಳಿದ್ರು ಇದು ಇಷ್ಟೇ, ಹಿಂಗೇ ಯಾರೂ ಜವಾಬ್ದಾರಿ ತೊಗೊಳ್ಳಲ್ಲ. ಈಗ ನನ್ನೇ ತಗೊಳ್ಳಿ, ನಾನು ಆಫೀಸಿಗೆ ಹೋಗ್ತಿರ್ತೀನಿ, ಅಲ್ಲಿ ಯಾರೋ ಒಬ್ಬರು ಕೇಬಲ್ ಹಾಕಿರ್ತಾರೆ, ಅದನ್ನೇ ಮತ್ತೆ ತೆಗೆದು ಇನ್ನೊಂದು ಕಲರ್ದು ಹಾಕ್ತಾರೆ, ಮತ್ತು ಅದನ್ನೇ ತೆಗೆದು ಇನ್ನೊಂದೇನು ಹಾಕ್ತಾರೆ. ಸೊ ನಾನು ಆಫೀಸ್ಗೆ ಹೋಗೋದು ಬಿಟ್ಬಿಟ್ಟು ಇದನ್ನ ಏನಕ್ಕೆ ಮಾಡ್ತಿದ್ದೆ, ಇದು ಯಾರು ಹಂಗೆ ನಾನು ಎಸ್ಕಲೇಟ್ ಮಾಡೋಕ್ಕಾಗಲ್ಲ. ಅಂದರೆ ನಾನು ಜವಾಬ್ದಾರಿ ತೊಗೊಬೇಕು. ಇದು ನಮ್ಮದು ಏರಿಯಾ, ಇದು ನಮ್ಮದು ಅಪಾರ್ಟ್ಮೆಂಟು, ಯಾರು ಇವನು ಇನ್ಚಾರ್ಜ್ ಯಾರು ಅಂತ. ಸೊ ಅದು ಎಲ್ಲ ಮೈಗಳ್ರು, ಉಪೇಂದ್ರ ಸರ್ ಹೇಳ್ದಂಗೆ ಎಲ್ಲರೂ ಮೈಗಳ್ರು, ಇನ್ಕ್ಲೂಡಿಂಗ್ ನಾನು. ಸೊ ನಾವು ಯಾವಾಗ ನಮ್ಮದು ಊರು, ಈಗ ನಾವು ಹೆಂಗೆ ನಮ್ಮ ಮನೆ ನಮ್ಮದು ಇದಂತ ತೊಗೊಳ್ತೀವೋ, ನಮ್ಮದು ಅಪಾರ್ಟ್ಮೆಂಟು, ನಮ್ಮ ಕಾಲೋನಿ, ನಮ್ಮ ಏರಿಯಾ ಅಂತ ಎಲ್ಲರೂ ಅದು ಯಾವಾಗ ನಾವು ಅದನ್ನು ತೊಗೊಳ್ತೀವೋ, ಸೊ ಆವಾಗ ಅದು ಎಫೆಕ್ಟ್. ಅದನ್ನೇ ಆ್ಯಕ್ಚುಲಿ ಪ್ರಜಾಕೀಯ ಹತ್ರ ಅವ್ರು ಹೇಳ್ತಾ ಇರೋದು, ನೀವು ಬರಬೇಕು, ನೀವು ಇಂಡಿವಿಜುವಲಾಗಿ ಬಂದ್ರೇ ಅದು ಇಟ್ ವಿಲ್ ಬಿ ಅ ಗುಡ್ ಸೊಸೈಟಿ ಅಂತ. ಇಟ್ಸ್ ಎ ಮಸ್ಟ್ ವಾಚ್ ಮೂವಿ ನನ್ನ ಪ್ರಕಾರ. ನೀವು ಉಪೇಂದ್ರ ಫ್ಯಾನ್ ಆಗಿದ್ದರೆ ಡೆಫಿನೆಟ್ಲಿ ನೀವು ನೋಡಲೇಬೇಕು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.